ಅದರಲ್ಲಿ ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ಬೇಗ ಎದ್ದೇಳೋದಿರ್ಬೋದು, ಎಕ್ಸಸೈಸ್ ಮಾಡೋದಿರ್ಬೋದು, ಒಳ್ಳೆ ಊಟ ಮಾಡೋದಿರ್ಬೋದು, ಅಥವಾ ಒಳ್ಳೆಯ ಸಂಗೀತವನ್ನು ಕೇಳೋದಿರ್ಬೋದು, ಪುಸ್ತಕಗಳನ್ನು ಓದೋದಿರ್ಬೋದು, ಈ ರೀತಿ ಜೀವನಕ್ಕೆ ಉಪಯೋಗವಾಗುವಂತಹ ಕೆಲವೊಂದು ವಿಷಯಗಳನ್ನು ಅವರು ಪಟ್ಟಿ ಮಾಡಿದ್ದಾರೆ. ನೆಕ್ಸ್ಟು ಈ ಸೂಮೋ ರೆಸ್ಲರ್ ಕಟ್ಕೊಂಡಿರುವಂತಹ ಆ ಪಿಂಕ್ ವೈರ್ ಕೇಬಲ್, ಅದು ಏನನ್ನ ಸಿಂಬಲೈಸ್ ಮಾಡುತ್ತಂದರೆ, ಈಗ ನೀವು ಒಂದು ಕೇಬಲ್ನ ತೆಗೆದು ನೋಡಿದ್ರೆ ಅದರೊಳಗೆ ಅವರು ಪ್ರತ್ಯೇಕವಾದ ತಂತಿಗಳಿರುತ್ತೆ. ಒಂದು ತಂತಿ ತೊಗೊಂಡು ಈಸಿಯಾಗಿ ನಾವು ಅದನ್ನ ಬೆಂಡ್ ಮಾಡ್ಬೋದು ಅಥವಾ ಮುರಿಬೋದು. ಆದರೆ ಅದು ಒಟ್ಟಿಗೆ ಇದ್ದಾಗ ಅದನ್ನ ಬೆಂಡ್ ಮಾಡೋದು ಅಥವಾ ಮುರಿಯೋದು ತುಂಬ ಕಷ್ಟ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವ ಸಣ್ಣ ಸಣ್ಣ ಚಟುವಟಿಕೆಗಳು, ಅದನ್ನ ಡಿಸಿಪ್ಲಿನ್ಡಾಗಿ ನಾವು ಮಾಡಿದ್ರೆ ಅದು ನಮ್ಮ ಕ್ಯಾರೆಕ್ಟರ್ನ ಶೇಪ್ ಮಾಡುತ್ತೆ. ಆ ಮೂಲಕ ನಮ್ಮ ಜೀವನವನ್ನು ಅದು ಒಳ್ಳೆಯ ರೀತಿಯಲ್ಲಿ ಶೇಪ್ ಮಾಡುತ್ತೆ. ಅಂದರೆ ಡಿಸಿಪ್ಲಿನ್ ಇರಬೇಕು ಅನ್ನೋದಕ್ಕೆ ಈ ಪಿಂಕ್ ವೈರ್ ಕೇಬಲ್. ನೆಕ್ಸ್ಟ್ ಏನು ಕಥೆಯಲ್ಲಿ ಬರುತ್ತೆ, ಸ್ಟಾಪ್ ವಾಚ್. ಆ ಸ್ಟಾಪ್ ವಾಚ್ ಏನನ್ನ ಸಿಂಬಲೈಸ್ ಮಾಡುತ್ತಂದರೆ ಟೈಮ್. ಲೈಫ್ನಲ್ಲಿ ನಮಗಿರೋ ಒಂದು ಪ್ರೆಷಿಯಸ್ ಕಮಾಡಿಟಿ ಏನು ಅಂದರೆ ಟೈಮ್. ಈ ಸಮಯ ಏನಿದೆಯಲ್ಲ, ಇದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ಆಗ ಮಾತ್ರ ನಮ್ಮ ಜೀವನ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಇದು ಒಂದು ನಾನ್ ರಿನ್ಯೂಬಲ್, ಅಂದರೆ ಒಮ್ಮೆ ಹೋದ ಈ ಕ್ಷಣ ಮತ್ತೆ ಬರೋದಿಲ್ಲ, ಮತ್ತೆ ಅದನ್ನ ಪಡ್ಕೊಳ್ಳೋಕೆ ಆಗೋದಿಲ್ಲ ನಾವು. ಆದ್ದರಿಂದ ಇದನ್ನು ತುಂಬ ಕೇರ್ಫುಲ್ಲಾಗಿ ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ನಾವು ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಬೇಕು. ಈ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಬರುವ ಪ್ರಮುಖವಾದ ಸಮಸ್ಯೆಗಳೇನೆಂದರೆ ಈ ಪ್ರಯಾರಿಟೈಸ್. ಅಂದರೆ ನಮಗೆ ಎಲ್ಲರಿಗೂ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಒಂದು ಕುಟುಂಬ ಇರ್ಬೋದು, ಕಚೇರಿ ಇರ್ಬೋದು, ಅಥವಾ ನಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಇರ್ಬೋದು. ಇವೆಲ್ಲದಕ್ಕೂ ಸಮಯವನ್ನು ಹೇಗೆ ಹಂಚೋದು ಅನ್ನೋದು ನಮ್ಮೆಲ್ಲರ ಒಂದು ಗೊಂದಲ. ಸೊ ಈ ಪ್ರಯಾರಿಟೈಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದು ಸರಿಯಾಗಿ ಪ್ಲ್ಯಾನ್ ಮಾಡಬೇಕು. ಮತ್ತು ಈ ಟೈಮ್ ಹೇಗೆ ಬ್ಯಾಲೆನ್ಸ್ ಮಾಡೋದು ಇದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಪ್ರೊಕ್ಯಾಸ್ಟಿನೇಷನ್. ಅಂದರೆ ನಾವು ಕೆಲವೊಂದು ವಿಷಯಗಳನ್ನ ಮುಂದೂಡೋದು ಅಥವಾ ಅದನ್ನು ತಳ್ಳಿ ಹಾಕೋದು, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಮುಂದೆ ಯಾವಾಗಾದ್ರು ಮಾಡೋಣ ಅಂತ. ಸೊ ಈ ಪ್ರೊಕ್ಯಾಸ್ಟಿನೇಷನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಸೊ ಎಲ್ಲದಕ್ಕೂ ಕೆಲವೊಂದು ವಿಷಯಗಳನ್ನ, ಕೆಲವೊಂದು ಟಿಪ್ಸ್ನ ಇಲ್ಲಿ ಹೇಳಿದ್ದಾರೆ. ಸೊ ಸ್ಟಾಪ್ ವಾಚ್ ಅಂದರೆ ಟೈಮ್ ಆಯಿತು. ನೆಕ್ಸ್ಟ್ ಏನು ಅಂದರೆ ಈ ಫ್ರ್ಯಾಗ್ರೆಂಟ್ ರೋಸಸ್. ಇದು ಏನನ್ನ ಸಿಂಬಲೈಸ್ ಮಾಡುತ್ತಂದರೆ ಸೆಲ್ಫ್ಲೆಸ್ಲಿ ಸರ್ವ್ ಅದರ್ಸ್. ಅಂದರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಬೇರೆಯವರಿಗೆ ಸಹಾಯ ಮಾಡೋದು. ಸಹಾಯ ಅಂದರೆ ಬರೀ ಹಣ ಅಂತ ಮಾತ್ರ ಅಲ್ಲ, ಬೇರೆ ರೀತಿಯ ಸಣ್ಣ ಸಣ್ಣ ನಿಮ್ಮ ಒಂದು ಸಹಾಯ ಇರ್ಬೋದು. ಅಂದರೆ ಒಬ್ಬ ದುಃಖದಲ್ಲಿದ್ದಾಗ ನೀವು ಅವರಿಗೆ ಹೇಳುವ ಸಾಂತ್ವನ ಇರ್ಬೋದು, ಒಬ್ಬರಿಗೆ ಎನ್ಕರೇಜ್ ಮಾಡೋದಿರ್ಬೋದು, ಯಾವುದೋ ಒಂದು ಸಣ್ಣ ಸಹಾಯ ಇರ್ಬೋದು, ಒಬ್ರಿಗೋಸ್ಕರ ನೀವು ನೀಡೋ ಸಮಯ ಇರ್ಬೋದು. ಇದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಸೊ ಯಾವುದೇ ಒಂದು ಅಪೇಕ್ಷೆ